ನನ್ ಕೈ ಬಿಡು ಶಿವು. ಯಾಕೆ ನಾಗಿ ಮನಸ್ಸಾಗೇನೋ ಮಡಿಕೊಂಡು ಕೊಡುತ್ತಾ ಇದೆ? ಆಸ್ಪತ್ರೆ ಕಟ್ಟಕ್ ದುಡ್ಡೆಲ್ಲಿಂದ ಬಂತು ಅಂದ್ರ ಉತ್ತರ ಇಲ್ಲ. ಆ ಹುಲಿಯಪ್ಪ ಬೇರೆ ಆಸ್ಪತ್ರೆ ಗಂಟ ಬಂದೋದ. ಇದೆಲ್ಲ ಏನ ನಂಗೆ ಒಂದು ಅರ್ಥ ಆಯ್ತಿಲ್ಲ. ಸಂತೋಷ ಆದಾಗ ಊರಿಗೆಲ್ಲ ಹೇಳ್ಕೊಂಡು ತಿರುಗ್ತಿದ್ದೆ, ದುಃಖ ಆದಾಗ ನನಗಾದ್ರೂ ಹೇಳ್ಬಾರ್ದ? ನೀನಿವತ್ ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ಗಂಟ ಬಿಡೋದಿಲ್ಲ. ಏನಾಯ್ತು ನಾಗಿ? ಯಾಕೆ ಅವನ್ ನೋಡಿದ ತಕ್ಷಣ ತಲೆ ಎತ್ಕೊಂಡು ತಿರುಗ್ತಿದ್ದಳು, ಇವತ್ ತಲೆ ತಗ್ಗಿಸ್ಕೊಂಡು ನಿಂತಿದ್ದೈ. ನಿಮ್ಮಿಬ್ಬರ ಮಧ್ಯ ಅಂತದೇನಾಯ್ತು? ಯಾಕೆ ಹೇಳ್ಬೇಕು? ಏನ್ ಹೇಳ್ಬೇಕು? ಎಲ್ಲ ವಿಷಯನ ನಿಂತ ಬಂದ್ ಹೇಳಕ್ಕಾಯ್ತದ? ಎಷ್ಟೋ ವಿಷಯಗಳು ನಮ್ ಸ್ವಂತದ್ದು ಅಂತ ಇರ್ತಾವ. ಬೇರೆಯವ್ರ ತಲೆ ತೋರ್ಸೋದು ನನಗೆ ಇಷ್ಟ ಆಗುತ್ತಿಲ್ಲ. ನಾನು ನಿನಗೆ ಬೇರೆ ಯಾರು ಆಗೋದು? ನಿನ್ ತಮ್ಮ ನಾನು ಬಿಟ್ಬಿಡಿಸ್ತೀವಿ. ದಾರಿ ನೀವು ನೋಡ್ಕೊ. ನಾಗಿ ಹೊಸಿ ನಿಂತ್ಕೋ. ಏನ್ ನಡೀತಾ ಅದೋ ನನಗೆ ಗೊತ್ತಿಲ್ಲ, ಆದ್ರೆ ಕೆಟ್ಟದ್ದು ನಡೀತಾ ಇದೆ ಅಂತ ನನಗೆ ಅನಿಸ್ತದೆ. ನಾನು ಅನ್ಕೊಳ್ಳೋದು ನಡೀದಲ್ಲೇ ಹೋಗ್ಲಿ. ತಿಳುವಳಿಕೆಯಿಂದ ಆಸೆಯಿಂದ ಹೂ ಕೊಡ್ತಿದ್ದೆ. ನನ್ನ ಪ್ರೀತಿ ಅಷ್ಟೇ ಬೇಗ ಬಾಡೋಯ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನವ ವಾತಾರೆಯಿಂದ ಮಂಟೆ ಕಾಣಿಸ್ತಾ ಇಲ್ಲ, ರೊಟ್ಟಿ ತಟ್ಟಬೇಕಾಗಿತ್ತು. ಹಾಳಾದಮ್ಮ, ಬೆಳಗ್ನಿಂದ ಪತ್ತೇನೇ ಇಲ್ಲ. ಇನ್ನ ರೊಟ್ಟಿ ತಟ್ಟದಿಲ್ಲ, ನಿಮ್ ತಲೆ ಮೇಲೆ ತೊಪ್ಪೆ ತಟ್ಟನಿ ಕಣ. ಇದ್ಯಾಕ ಒತ್ತಾರೆ ಕುಡಿದ್ ಕಾಪಿ ಜಾಸ್ತಿ ಆಯ್ತೇನ? ಬಿಡ್ತೀನಿ ಏನ ಈ ಊರಿಗೆ ನೀನ್ ಪೂಲಂದೇವಿ ಅನ್ಕೊಂಡಿದೆಯಾ? ನೀನ್ ಪೂಲಂದೇವಿ ಆದ್ರೆ ನಾನ್ ವೀರಪ್ಪನ್ ಏನ ಗಂಡನ್ನೇ ಹೋಗಬಾರ ಅಂದೆಯಾ? ನಾನ್ ಯಾರು ಗೊತ್ತಾ? ಮಂಟೆ ಹಿಂಗ ಮಹಾತ್ಮ ಗಾಂಧಿ ಏನಲ್ವಲ್ಲ, ಮುಚ್ಕೊಂಡ್ ಪಾತ್ರೆ ತಿಕ್ ನಡಿಯ. ನನ್ ಮಗನೇ ತೆಗೆದು ಬಿಟ್ಟ ಅಂದ್ರೆ ಪಾತ್ರೆ ಉಜ್ಜೋ ಗುಂಜಾ ಬಿಡ್ಬೇಕು. ನನಗೆ ಉಲ್ಟಾ ಮಾತಾಡ್ದೆಯಾ? ಇನ್ನೂ ಕುಡಿದಿಲ್ಲ, ಆದ್ರೆ ಈಗ ಕುಡಿತೀನಿ ನಿಮ್ಮೆಲ್ಲ ರಕ್ತನ. ಪಾಂಡ್ಲಿ ತಲೆ ನಂಗೆ ಎಲ್ಲಿ ಕೊಚ್ಚಿಬಿಡ್ತೀನಿ. ಪಂಚರ್ ಹಾಕೊಂಡಿದ್ದವನ್ನ ಪ್ರೀತಿ ಗೀತಿ ಅಂತ ತಲೆ ಕೆಡಿಸಿ ಬುಟ್ಟಿಗೆ ಹಾಕೊಂಡು ಪಾತ್ರ ತೊಳೆಕ್ ಇಟ್ಕೊಂಡಿದ್ದೀರಿಯಾ? ಈಗ ತೊಳೆದ್ ಪಾತ್ರ ಅಲ್ಲ, ನಿಮ್ಗೆ ಹಣೆ ಬರ ಎಗರಾಡ್ಸಿದ್ರ ನನ್ನ ಆಸ್ತಿನೆಲ್ಲ ಬೇರೆ ಬರ್ದು ಬಿಡ್ತೀನಿ. ಆಸ್ತಿನ ಏನ್ ದೊಡ್ಡ ರಿಲಯನ್ಸ್ ಕಂಪ್ನಿ ಇದು, ಅಂಬಾನಿ ಫ್ಯಾಮಿಲಿ ಉಂಟು. ನನ್ನ ಮಕ್ಕಳ ಏನೇನ್ ಆಟ ಆಡ್ದಾರ್ಯಾ? ಈ ಕಿತ್ತೋಗಿರೋ ಕುರ್ಚಿ, ಈ ನನ್ ಮಗನ ಹೆಣ ಕುರ್ಚಿ, ಈ ದರ್ಕಾಸಿ ಬೆಂಚು, ಈ ಕಾರ್ ತಗೊಂಡ್ ಮನಸ್ಸಿ ಎಲ್ರು ಬಾಯ್ ಪಡ್ಕೊಳಕ ಏನ ಹೋಟೆಲ್ 3 ಸ್ಟಾರ್. ಆಹಾ ಮಕ್ಕಳ ಚಂದಾಗಿ ಇಟ್ಕೊಂಡಿದ್ದಾರೆ ಹೆಸರ. 2 ಕರಿ ಅಂದಿ 1 ಬೆಳಿ ಅಂದಿ. ಮಗನೇ ಅವತ್ತೊಂದು ಗ್ಲಾಸ್ ಹೊಡೆದಾಕ್ತದಕ್ಕ ಲೆಕ್ಕ ಬರ್ಕಂಡಿ ಅಲ್ವಾ? ಈಗ ತಗೋಡ ಪುಸ್ತಕ ಬರ್ಕೋಡ ಲೆಕ್ಕ. ಊಟ ಕಟ್ ಮಾಡಿದಾರ್ಯಾ? ಊಟ ಲೆಕ್ಕ ಬರ್ಕಂಡಿ. ಇದು ಬರ್ಕ ಎಷ್ಟ ಆಡ್ತಾರೆ. ನಾನು ಮಂಟೆ ಅಲ್ಲ,
ಮದ ಹತ್ತಿದ ಒಂಟೆ ಒಬ್ಬೊಬ್ಬರನ್ನು ಕೊಚ್ಚಾಕ್ಬಿಡ್ತೀನಿ. ಮೊದಲೇ ಬರೀ ನೀನೇ ಅಂದ್ರೆ ಏನು ಅಂದ್ರೆ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲ ಈ ಹೋಟ್ಲ್ಗ ನೀವೇ ಓನರ್. ನಾನೇ ಸುಪ್ರಿಯರು ಬಾವಾ, ಇನ್ಮೇಲೆ ನೀವ್ ಹೇಳ್ದ ಕೇಳ್ಕೊಂಡಿರ್ತೀನಿ. ಅಷ್ಟರಲ್ಲಿ ಅರ್ಧ ಗಂಟೆಯಲ್ಲಿ ಬರ್ತೀನಿ. ನೀರ್ ಕಾಯಿಸಿಡು. ದಾರೆ ದಾರೆ. ಹೇ ಮಂಟಲಿಂಗ, ಇದೇನಡ ಮಂಟಲಿಂಗ ಮೈಸಾಸರ ಆಗೋಗ್ಬಿಟ್ಟಿದ್ದೆ. ಬಿಡ್ಬೇಡ ಬಿಡ್ಬೇಡ. ಅಯ್ಯೋ ಸಾಕ್ ಸುಮ್ಮನಿರಜಿ. ನಾನು ನೋಡಮ್ಮ ಅಂತ ಒಂದ್ ಗುಟ್ರ ಹಾಕ್ತಿ. ಮಗನ್ ವರ್ಕೌಟ್ ಆಗೋಯ್ತು. 1, 2 ಎಲ್ಲ ಆಗೋಯ್ತು. ಹಂಗೆ ಸ್ವಲ್ಪ ಕೆಳಗ್ ನೋಡು, ಕಾಲ ನಡುಕ್ತಾವ. ಇದ್ಯಾ ಕೂಡ ಅದ ಹಂಗೆ ಹೊಸ ಕೆರೆತ ಹೋಗ್ಬರ್ತೀನಿ. ನಮಸ್ಕಾರ. ನಿಮ್ಗೆ ತುಂಬಾ ಹುಷಾರಿರ್ಲಿಲ್ಲ ಅಂತ ಕೇಳ್ಪಟ್ಟಿ. ಇವಾಗ ಹೇಗಿದ್ದೀರಾ ಮಿಸ್ ಕಾವೇರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು PUCಲಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ. ಇದ್ರ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ.